ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಅತಿವೃಷ್ಟಿ ಮಳೆಯಿಂದ ಜಲಾವೃತಗೊಂಡ ಬೆಳೆ ಭೂಮಿಯ ಪರಿಹಾರವನ್ನು ಪರಿಶೀಲನೆ ಮಾಡಲಿಕ್ಕೆ ಗ್ರಾಮದ ಲೆಕ್ಕಾಧಿಕಾರಿ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿ ಮತ್ತು ಗ್ರಾಮ ಪಂಚಾಯಿತಿಯ ವಾಲಿಕಾರರು ಇನ್ನೂ ಮತ್ತಿತರ ಅಧಿಕಾರಿಗಳು ಬಂದಿದ್ದರು. ಗ್ರಾಮದ ರೈತರೆಲ್ಲರೂ ಸೇರಿ ಜಲಾವೃತಗೊಂಡ ಭೂಮಿಯನ್ನು ಅಧಿಕಾರಿಗಳು ಪರಿಶೀಲಿಸಿ, ನಾವು ಇದನ್ನು ಪರಿಗಣಿಸಿ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ನಿಮಗೆ ಯೋಗ್ಯ ಪರಿಹಾರವನ್ನು ಒದಗಿಸಿಕೊಡುತ್ತೇವೆ ಎಂದು ಹೇಳಿದರು. ರೈತರು ಅದಕ್ಕೆ ನಮಗೆ 2 ವರ್ಷವಾದರೂ ಸಹ ಯಾವುದೇ ಬೆಳೆ ಪರಿಹಾರ ಬಂದಿಲ್ಲ, ನೀವು ಇದನ್ನು ಬೆಳೆ ಪರಿಹಾರ ಮಾಡಲೇಬೇಕೆಂದು ಹೇಳಿದರು. ರೈತರ ಮಾತು ಕೇಳಿ ಆದಷ್ಟು ಬೇಗ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದು ಹೇಳಿ ಒಪ್ಪಿಗೆಯನ್ನು ನೀಡಿದರು. ನೊಂದ ರೈತರಿಗೆ ಸೂಕ್ತ ಪರಿಹಾರ ಸಿಗಲೆಂದು ನಮ್ಮ ಆಶಯ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ. ಹೋಟೆಲ್ ಹೋಟೆಲ್ ಬರಬೇಡ ಸುಮ್ ಬಾನಿ ಏನು ಮಾಡಕ್ ಹೋಗ್ಬೇಡ. ಯಾವ್ದಾರ ನೋಡ್ರಿ ಇಲ್ಲ ಮೈ ಮಾಡ್ಕೊಂಡು ಬೇಡ. ಹೇಳಿದವ್ರಿಗೆ ನಾವು ಹೇಳಿಬಿಟ್ಟಿರಿ ಫೋಟೋ ಆ ಟೀಮ್ ಬಂದಾಗ ನಾವು ಹೊಲಕ್ಕೆ ಬರ್ತೀವಿ ಅಂತ ಹೇಳಿ. ಅಲ್ರಿ ಹೋದ ವರ್ಷ ಟೀಮ್ ಬಂದಾಗ ನಾವು ಒಬ್ಬನ ಇವರು ಸಾಹೇಬ್ರ ಕೈಯಾಗ ಒಬ್ರು ಅಧಿಕಾರ ಹೋದ ವರ್ಷ GPS ಮಾಡಿದ್ರೆ ಅಲ್ಲಿ ಇವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಊರನ್ನ ಯಾರು ಮಾಡಿ ನಮ್ಗೆ ಗೊತ್ತಿಲ್ಲ. ಈಗ ವರ್ಷ ಮಳೆಗೆ ಐತಿ ಜಾಸ್ತಿ, ಈ ಸಲ ಜಾಸ್ತಿ ನಿಮ್ದೆಲ್ಲ ಏನೈತಿ ಹೋದ ವರ್ಷ ಖಾಲಿ ಅಂತ ಮಾಡಿದ್ರೆ ಮತ್ತೆ ನಾವ್ ಏನ್ ಹೇಳೋದು ಹೇಳ್ರಿ. ಹಿಂಗ ಹತ್ರ ಮಾಡಿದ್ರೆ ಇವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ರಿ, ನಿಮ್ ಊರ ಮಾಡಿದ್ರ ಯಾರು ನಮ್ಮ ಊರ ಯಾರು ಮಾಡಿದ್ರೆ ಗೊತ್ತಿಲ್ಲ. ನಮ್ಗೆ ಕಲ್ತಿರಲಿ ಸರ್ ಹೆಬ್ಬಟ್ಟಿದೆ ಹಲೋ. ಹಾಂ ಹೇಳಿ ಸಾಹೇಬ್ರೆ. ಇಲ್ಲಿ ಸಾಹೇಬ್ರು ಬಂದಾರ್ರಿ, ಸ್ವಲ್ಪ ಹೊಳಿ ನೀರು ಆದವಲ್ಲ ಅವನೊಂದು ತನಗೆ ಅಡ್ಡಾಡಕತ್ತಿ ತಾಡಿ ಸಾಹೇಬ್ರೆ. ಹೌದು ಅವ್ರ ಹಿಂಗಾಗಿತ್ತ ಮತ್ತು ನಾ ಹೆಂಗೆ ಬಿಟ್ಟು ಮಾಡಕ್ ಬಲ್ಲ ಸರ್ ಮಾಡಿರ್ತಿರಲ್ಲ ಅದು ಏನು ಅನ್ನೋದು ನಮಗೆ ಬಂದಿಲ್ಲ ಅಂತ ನಾವು ಹೇಳ್ತೇವೆ ಸರ್. ನಿಮ್ಗೆ ಎಲ್ಲ ಹೊರದಂಡೆ ಅಲ್ಲ ಮತ್ತೆ ಹಾಂ ಮತ್ತೆ ಅದನ್ನು ಹೇಳ್ತಲ್ಲ ಐತಲ್ಲ ಇಲ್ಲಿ ನೋಡಿ ಹಿರೇಮಠ ಸಿದ್ದವ್ವ ನಮಗೆ ಗೊತ್ತಿಲ್ಲ. ಪೇಮೆಂಟ್ ಚೆಕ್ ಮಾಡಕ್ಕೆ ಬಿಟ್ಟಿಲ್ಲ. ಚೆಕ್ ಮಾಡಕ್ಕೆ ಸ್ವಲ್ಪ ನೀರು ಹೋಗ್ರಿ ಬರ್ತೀವಿ ಈಗ ಅಲ್ಲಿ, ಯಾಕಂದ್ರೆ ನಮಗೆ ರಿಸ್ಕ್ ಆಗತ್ತೆ ಅದಕ್ಕೆ ಅದಕ್ಕೆ ಈಗ ಹೋದ ಸಲ ಹಾಕಿದ್ದು ಅದು ಬಂದೇವಲ್ಲ ಸರ್. ಒಟ್ಟ ನಮಗೆ ಏನು ಇವು ಹೊಲ ನಮ್ಮ ತಿಳುವಳಿಕೆ ಮನೆಯಿಂದ ಏನು ₹1 ಬಂದಿಲ್ಲ ಸರ್. ನಮ್ಮ ತಿಳುವಳಿಕೆ ಮನೆಯಿಂದ ಬಂದಿಲ್ಲ.